ಕನಸುಗಳು ಹಾಗೂ ಹಿಂದಿನ ಗ್ರಹಿಕೆಗಳ ಆಧಾರದ ಮೇಲೆ ನಾವು ಭವಿಷ್ಯದ ಸುಖ ದುಃಖಗಳನ್ನು ಕಲ್ಪನೆ ಮಾಡಿಕೊಳ್ಳುತ್ತೇವೆ. ಭವಿಷ್ಯದ ದುಃಖವನ್ನು ದೂರ ಮಾಡಿಕೊಳ್ಳಲು ನಾವು ಇಂದು ಯೋಜನೆಗಳನ್ನು ಮಾಡಿಕೊಳ್ಳುತ್ತೇವೆ. ಆದರೆ ನೆನ್ನೆಯ ಸಂಕಟವನ್ನು ಇಂದು ನಿರ್ಮೂಲನೆ ಮಾಡುವುದರಿಂದ ನಮಗೆ ಲಾಭವಾಗುವುದೋ ಅಥವಾ ನಷ್ಟವಾಗುವುದೋ ಇದನ್ನು ನಾವು ಪ್ರಶ್ನೆಯೇ ಮಾಡುವುದಿಲ್ಲ. ಸತ್ಯವೇನೆಂದರೆ ಸಂಕಟ ಹಾಗೂ ಅದರ ನಿವಾರಣೆ ಜೊತೆಗೇ ಹುಟ್ಟುತ್ತವೆ, ಮನುಷ್ಯರಲ್ಲೂ ಹಾಗೂ ಸೃಷ್ಟಿಯಲ್ಲೂ ಕೂಡ. ನಿಜವೇ ಅಲ್ಲವೇ? ಸಂಕಟ ಬಂದಾಗ ಅದರ ಜೊತೆಗೇನೆ ಅದನ್ನು ಹೇಗೆ ನಿವಾರಣೆ ಮಾಡೋದು ಅಂತ ಕೂಡ ಇರುತ್ತೆ. ನೀವು ನಿಮ್ಮ ಭೂತಕಾಲವನ್ನು ಒಮ್ಮೆ ನೆನಪಿಸಿಕೊಳ್ಳಿ, ಇತಿಹಾಸವನ್ನು ಒಮ್ಮೆ ನೋಡಿ. ನಿಮಗೆ ತಕ್ಷಣ ತಿಳಿಯುತ್ತದೆ, ಯಾವಾಗ ಸಂಕಟ ಬರುತ್ತದೆಯೋ ಆವಾಗ ಅದನ್ನು ನಿವಾರಿಸುವ ಶಕ್ತಿಯೂ ಕೂಡ ಹುಟ್ಟಿಕೊಳ್ಳುತ್ತದೆ. ವಾಸ್ತವವಾಗಿ ಸಂಕಟವೇ ಶಕ್ತಿಯ ಜನ್ಮಕ್ಕೆ ಕಾರಣ. ನಮಗೇನಾದರೂ ಕಷ್ಟ ಆದಾಗ ಅದನ್ನು ನಿವಾರಣೆ ಮಾಡುವಂತಹ ಶಕ್ತಿ ಆ ಕ್ಷಣವೇ ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ. ಸಂಕಟದಿಂದ ಹೊರಬರುವನು ಆಗ ಒಂದು ಹೆಜ್ಜೆಯವನು ಹೆಚ್ಚಾಗಿಯೇ ಬೆಳೆದಿರುತ್ತಾನೆ. ಆಗ ಅವನು ಹೆಚ್ಚು ಪ್ರಕಾಶಿಸುತ್ತಾನೆ. ಆತ್ಮವಿಶ್ವಾಸದಿಂದ ಅವನು ತುಂಬಿಕೊಂಡಿರುತ್ತಾನೆ. ತನಗಾಗಿ ಮಾತ್ರವಲ್ಲ, ಸಂಪೂರ್ಣ ಪ್ರಪಂಚಕ್ಕೂ ಕೂಡ. ಇದು ಸತ್ಯವೇ ಅಲ್ಲವೇ? ವಾಸ್ತವದಲ್ಲಿ ಸಂಕಟದ ಜನನವೆಂದರೆ ಒಂದು ಅವಕಾಶದ ಜನನವಾದಂತೆ. ನಮ್ಮ ವಿಚಾರಗಳನ್ನು ಎತ್ತರಕ್ಕೆ ಏರಿಸುವ ಅವಕಾಶ, ನಮ್ಮ ಆತ್ಮವನ್ನು ಬಲಶಾಲಿ ಹಾಗೂ ಜ್ಞಾನ ಮೂಲವನ್ನಾಗಿಸುವ ಅವಕಾಶ. ಇದನ್ನು ಯಾರು ಮಾಡುವರೋ ಅವರು ಕಷ್ಟದಿಂದ ಹೊರಬರುವರೋ, ಯಾರು ಇದನ್ನೆಲ್ಲ ಮಾಡುವುದಿಲ್ಲವೋ ಅಂಥವರು ಸ್ವತಃ ತಾವೇ ಈ ವಿಶ್ವಕ್ಕೆ ಸಂಕಟ. ನೀವೇ ಯೋಚಿಸಿ ನೋಡಿ ಎಂದು ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ. ಕಷ್ಟ ಯಾವಾಗ ದೂರವಾಗುತ್ತೆ ಎಂದು ಈ ರೀತಿಯಾಗಿ ಹೇಳಿದ್ದಾರೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ಸಿಗ್ತೀನಿ. ಧನ್ಯವಾದಗಳು.